ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾಯಿದೆ. ಯಾವುದು ಎಲ್ಲ ಹಾಯ್ ಹಾಯ್ ಅಂತ ಹೇಳ್ತವ್ರೆ ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ನಿಮ್ಮ ಕಮೆಂಟ್ಸ್ ಓದೋಕ್ಕೆ ಆಯ್ತಲ್ಲ, ಟಕ 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 ಹೋಗ್ತಾ ಇದೆ. ಒಂದು ನಿಮಿಷ. ಧ್ರುವ ಬ್ರೋ ಹಾಯ್, ದೀಕ್ಷಿತಾ ಎಸ್ ಹಾಯ್, ಮನೋಜ್ ಹಾಯ್, ಪ್ರಜ್ವಲ್ ಹಾಯ್, ಡಿಂಪಲ್ ಕ್ವೀನ್ ಹಾಯ್, ಗಿರೀಶ್ ಹಾಯ್, ದಿಲೀಪ್ ಹಾಯ್, ತುಷಾರ್ ಹಾಯ್, ಅಜಿತ್ ಹಾಯ್, ಪಬ್ಜಿ, ಅರುಣ್ ಗೌಡ ಹಾಯ್. ಎಲ್ಲ ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಲೈವ್ ಬರ್ತಾ ಇರೋವಂಥ ಉದ್ದೇಶ ಏನು ಅಂದರೆ, ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಕ್ಕಷ್ಟೇ. ಆ್ಯಕ್ಚುಲಿ ಯೂಟ್ಯೂಬ್ಗೆ ಬಂದು 2018ರಲ್ಲಿ ಬಂದಿದ್ದು, ಆವಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಲೈವ್ ಕೂಡ ಹೋಗಿಲ್ಲ ನಾನು. ಅದಕ್ಕೆ ನೀವು ಹೆಂಗಿದ್ದೀರಾ ಮಾತಾಡೋಣ ಅಂತ 1:1 ನೀವೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸುಮಾರು ಜನ ಹೇಳ್ತಾರೆ ಮೀಟಪ್ ಮಾಡು ಅಂತ. ಆದರೆ ಮೀಟಪ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ನಂಗೆ ಅಷ್ಟು ಇದಿಲ್ಲ. ಏನಾದರೂ ಜಾಸ್ತಿ ಜನ ಬಂದುಬಿಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ಮೀಟಪ್ ಇಟ್ಬಿಟ್ಟು ಯಾರೂ ಬರಲೇ ಇಲ್ಲ ಅಂತಂದರೆ ಅದೇನಾದರೂ ಬೇಜಾರಾಗುತ್ತಾ, ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದುವರೆಗೂ ಏನು ಮೀಟಪ್ ಮಾಡಿಲ್ಲ. ಸೊ ಅದಕ್ಕೆ ಫಾರ್ ದ ಫಸ್ಟ್ ಟೈಮು ಯೂಟ್ಯೂಬ್ ಲೈವ್ ಹೋಗ್ತಾಯಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಏನಾದ್ರು ಕ್ವಶನ್ಸ್ ಇದ್ದರೆ ನೀವು ಕೇಳಿ, ಏನಾದರೂ ಕ್ವಶನ್ಸ್ ಇದ್ದರೂ ಕೇಳಿ, ನಾನು ಹೇಳ್ತೀನಿ, ಆನ್ಸರ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಕಂಟ್ರಿ ಯಾವುದು ಹೋಗ್ತಿದೆಯಾ ಅಂತ ಕೇಳ್ತವ್ರೆ. ವಿಯೆಟ್ನಾಮ್ ಹೋಗ್ತೀನಿ ನೆಕ್ಸ್ಟ್ ಕಂಟ್ರಿ. ಈಗ ತಾನೇ ಸಿರಿಯಾಗೆ ಹೋಗ್ಬಿಟ್ಟು ಬಂದೆ ರೀಸೆಂಟಾಗಿ. ಸಿರಿಯಾದಲ್ಲಿ ಆ್ಯಕ್ಚುಲಿ ಅದು ಇದು ಸುಮಾರು ಜನ ಆತಂಕವಾದಿಗಳ ಗುಂಪುಗಳಿರುತ್ತೆ ನೋಡಿ, ಆ ಗುಂಪುಗಳೆಲ್ಲ ಅಲ್ಲಿತ್ತು. ಸೊ ಅಲ್ಲಿದ್ದರು, ಅಲ್ಲಿ ತಲೆ ಕಟ್ ಮಾಡಿರೋದು, ಅಲ್ಲಿ 2000 ವರ್ಷಗಳ ಹಳೆಯ ರೋಮನ್ ಟೆಂಪಲ್ಲು ಅದನ್ನೆಲ್ಲ ಫುಲ್ಲು ಎರೇಸ್ ಮಾಡಿಬಿಟ್ಟಿದ್ದಾರೆ ಐ ಎಸ್ ಬಳಗಕ್ಕೆ ಸೇರಿದವರು. ಸೊ ವಿಡಿಯೋ ಆಲ್ರೆಡಿ ರೆಡಿ ಇದೆ ಅದು, ಆದರೆ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ಅದು ಡಿಮಾನಿಟೈಸೇಷನ್ ಆಗೋಯಿತು, $1 ಬಂತು. ಏನಕ್ಕೆ ಅಂತಂದರೆ ಅದರಲ್ಲಿ ನಾನು ತಾಲಿಬ್ ಬಗ್ಗೆ ಮಾತಾಡಿದ್ದೆ, ಆಮೇಲೆ IS ಬಗ್ಗೆ ಮಾತಾಡಿದ್ದೆ, ಆಮೇಲೆ ಸೋಮಾಲಿಯಾದಲ್ಲಿರೋ ಅಲ್ ಶಬಾಬ್ ಗುಂಪುಗಳ ಬಗ್ಗೆ ಮಾತಾಡಿದ್ದೆ. ಸೊ ಇದೆಲ್ಲ ಮಾತಾಡಿದಾಗ ಅಲ್ಲಿ ಅವ್ರದ್ದು ಯೂಟ್ಯೂಬ್ ಟರ್ಮ್ಸು ಮತ್ತು ಪಾಲಿಸೀಸು ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟು $1 ಬಂದ್ಬಿಟ್ಟಿತ್ತು. ಈಗ ಅದಕ್ಕೆ IS ಅಂದರೆ IS ಅಂತ ಹೇಳ್ಬಿಟ್ಟು ISನ ಕಟ್ ಮಾಡ್ತಾಯಿದ್ದೀನಿ. ತಾಲಿಬಾನ್ ಅಂದರೆ ತಾಲಿಬ್ ಅಷ್ಟೇ, ಮಿಕ್ಕಿದ ಕಟ್ಟು. ಆಮೇಲೆ ಅಲ್ ಶಬಾಬ್ ಅಂದರೆ ಬರೀ ಅಲ್ಲಷ್ಟೇ, ಶಬಾಬ್ ಕಟ್ಟು. ಸೊ ಈ ಥರ ಎಲ್ಲ ಎಡಿಟ್ ಮಾಡಿ ಈಗ ರೆಡಿಯಾಗಿದೆ, ಒಂದು ಹಂತಕ್ಕೆ ಬಂದಿದೆ. ಸೊ ಇನ್ನು ಸ್ವಲ್ಪ ಇನ್ನೊಂದು 2 ದಿವಸದಲ್ಲಿ 3 ದಿವಸದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದು ಚೆನ್ನಾಗಿದೆ, ಅದನ್ನು ನೋಡಿ. ಸಿರಿಯಾದಲ್ಲಿ 1 ವಾರ ಇದ್ದೆ. 1 ವಾರ ಅಂತೂ ಅದ್ಭುತವಾಗಿತ್ತು. ಆ್ಯಕ್ಚುಲಿ ಜನ ತುಂಬ ಒಳ್ಳೆಯವರು, ಅಲ್ಲಿ ಚೆನ್ನಾಗಿ ಟೂರಿಸ್ಟ್ನ ಟ್ರೀಟ್ ಮಾಡ್ತಾರೆ. ಆದರೆ ಸದ್ಯಕ್ಕೆ ನಾನು ಹೋದಾಗ ಒಬ್ಬರು ಟೂರಿಸ್ಟ್ ಸಹ ಇಲ್ಲ. ಇಡೀ ದೇಶದಲ್ಲಿ ನಾನು ಒಬ್ಬನೇ ಟೂರಿಸ್ಟ್ಗಳ ಜನಸಂಖ್ಯೆ ತುಂಬಾ ಕಮ್ಮಿ. ಯಾಕಂತಂದರೆ ಈ ಥರ ನೋಡಿ, ಕೆಲವು ದೇಶಗಳಿರ್ತವೆ, ಆ ದೇಶಗಳ ಸ್ಟ್ಯಾಂಪ್ ನಿಮ್ಮ ಪಾಸ್ಪೋರ್ಟ್ ಮೇಲೆ ಏನಾದರೂ ಬಿದ್ದರೆ ನೀವು ನೆಕ್ಸ್ಟ್ ಯಾವುದಾದ್ರು ದೇಶಕ್ಕೆ ಹೋಗಬೇಕು ಅಂತ ಟ್ರೈ ಮಾಡಿದ್ರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ಡೇಂಜರಸ್ ದೇಶಗಳಲ್ವಾ. ಅಲ್ಲಿ ಏನಕ್ಕೆ ಹೋಗಿದ್ದೀರಾ, ಏನು ಮಾಡಿದ್ರಿ, ಅಲ್ಲಿದ್ದು ಅಲ್ಲಿ ಅಷ್ಟು ದಿವಸ ಇದ್ದು ಏನು ಮಾಡಿದ್ರಿ, ಇದೆಲ್ಲ ತುಂಬ ವೆರಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ದೇಶಗಳಿಗೆಲ್ಲ ಸುಮಾರು ಜನ ಬರಲ್ಲ. ಅದಕ್ಕೆ ನಾನು ಇಡೀ ದೇಶದಲ್ಲಿ ನಾನು ಒಬ್ಬನೇ ಟೂರಿಸ್ಟು. ಲೋಕಲ್ ಜನಗಳು ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲಿ ನೋಡಿದ್ರೆ 360 ಡಿಗ್ರಿ ಮರುಭೂಮಿ, ಈ ಥರ ಒಂದು ಪ್ರದೇಶ. ಮತ್ತು ಇಡೀ ಊರೇ ಸ್ಮಶಾನ ಆಗ್ಬಿಟ್ಟಿದೆ. ಅಲ್ಲಿ ಏನೂ ಉಳ್ದೇ ಇಲ್ಲ. ಅಲ್ಲಿ ಲಕ್ಷಾಂತರ ಜನ ಆಲ್ರೆಡಿ ಬೇರೆ ದೇಶ, ಅದ್ರ ಪಕ್ಕದ ದೇಶದ ಜಾರ್ಡನ್ಗೆ ಹೋಗ್ಬಿಟ್ಟವ್ರೆ. ಇನ್ನು ಸುಮಾರು ಜನ ಬೇರೆ ದೇಶದಲ್ಲಿ ಇದಕ್ಕೆ ಏನದು ರೆಫ್ಯೂಜಿ ಸ್ಟೇಟಸ್ ತೊಗೊಂಡ್ಬಿಟ್ಟವ್ರೆ. ಇನ್ನು ಸುಮಾರು ಜನ ಹೋಗೋಕ್ಕೂ ಆಗ್ದಿರ, ದೇಶದಲ್ಲಿ ಇರೋಕ್ಕೂ ಆಗ್ದಿರ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತವ್ರೆ. ಈ ಥರ ಒಂದು ಬೇರೆಯೇ ಜಗತ್ತು ನೋಡಿದೆ ಸಿರಿಯಾಗಿ ಹೋಗಿ. ಅಲ್ಲಿಗೆಲ್ಲ ಓಟ್ ಬಂದಾದಮೇಲೆ ಸದ್ಯ ನಾವು ಇಲ್ಲಿ ತಿನ್ನೋಕೆ ಒಳ್ಳೆ ಊಟ, ಮಲ್ಗೋಕ್ಕೊಂದು ಸೂರಿದೆ. ನಾವು ಆ್ಯಕ್ಚುಲಿ ಋಣಿಯಾಗಿರಬೇಕು ಸುಮಾರು ವಿಷಯಗಳಲ್ಲಿ. ಸಿಕ್ಕಾಪಟ್ಟೆ ಬೇಜಾರಾಯಿತು ಅಲ್ಲೋಗಿ. ಮಕ್ಕಳು ಚಿಕ್ಕ ಮಕ್ಕಳು 5 ವರ್ಷ 6 ವರ್ಷ 7 ವರ್ಷ ಅವ್ರು ಹುಡ್ದಾಗಿಂದ ವಾರೇ ನೋಡ್ಕೊಂಡ್ಬಂದಿರ್ತಾರೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಮಕ್ಕಳ ಜೊತೆ ಆಟಾಡ್ತೀವಿ, ಆದರೆ ಅವ್ರ ಚೈಲ್ಡ್ಹುಡ್ಡಲ್ಲಿ ಬರೀ ವಾರ ಸಾವು ನೋವು ಇದನ್ನೇ ನೋಡ್ಕೊಂಡು ಬೆಳೆದಿರ್ತಾರೆ. ಗೊತ್ತಿಲ್ಲ ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ. ಸೊ ಒಂದು ಬೇರೆಯೇ ಪ್ರಪಂಚ ನೋಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಹಿಂಗಾಯಿತು. 17,000 ಜನ ದೇವರುಗಳು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಸ್ವಾಗತ. ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ಅಲ್ಲ, ಯೂಟ್ಯೂಬ್ ಬಿಟ್ಟು ಬೇರೆ ಕೆಲಸ ಇಲ್ವಾ ಬ್ರೋ, ಪ್ಲೀಸ್ ಹೇಳಿ. ಮುಂಚೆ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಬ್ರೋ, ಆದರೆ ಈಗ ಯೂಟ್ಯೂಬೇ ದೊಡ್ಡ ಕೆಲಸ ಇದು. ಏನು ಮಾಡ್ತೀರಾ ಇದರಲ್ಲಿ? ಏನು ಗೊತ್ತಾ, ಫಸ್ಟು ಯಾವುದೇ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ
ಪ್ಲ್ಯಾನ್ ಮಾಡ್ತೀನಿ, ಅಲ್ಲೋಗಿ ಶೂಟ್ ಮಾಡ್ತೀನಿ, ಆಮೇಲೆ ಎಡಿಟ್ ಮಾಡ್ತೀನಿ, ಆಮೇಲೆ ಅಪ್ಲೋಡ್ ಮಾಡಿಬಿಡ್ತೀನಿ. ಸುಮಾರು ಜನ ಸಿಕ್ಕಿದಾಗ ಕೇಳ್ತಾರೆ, ನಿಂಗೇನು ಬೇರೆ ದೇಶಕ್ಕೆ ಹೋಗ್ತೀಯಾ, ವೀಡಿಯೋ ಮಾಡಿಬಿಡೋದು, ಹಂಗಂಗೆ ಅಪ್ಲೋಡ್ ಮಾಡಿಬಿಡೋದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಹಾರ್ಡ್ ವರ್ಕ್ ಇರುತ್ತೆ, ತುಂಬ ಎಫರ್ಟ್ ಇರುತ್ತೆ ಇದರಲ್ಲಿ. ಒಂದು ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ತುಂಬ ರಿಸರ್ಚ್ ಮಾಡ್ತೀನಿ. ಯಾಕಂದರೆ ಯಾವ ದೇಶಕ್ಕೆ ಹೋಗ್ತೀನೋ ಆ ದೇಶದ ಮೇಲೆ ರಿಸರ್ಚ್ ಮಾಡಬೇಕಲ್ವ ನಾನು. ಏನಾದರೂ ಅದ್ರ ಮೇಲೆ ಕಲ್ತ್ಕೊಬೇಕು ನಾನು. ಅದರಲ್ಲಿ ಏನಾದರೂ ಪಾಸಿಟಿವ್ ನೆಗೆಟಿವ್, ಅಲ್ಲಿನ ಪಾಲಿಟಿಕಲ್ ವಸ್ತುಸ್ಥಿತಿ ಹೇಗಿದೆ, ಅಲ್ಲಿನ ಜನಗಳು ಹೇಗಿದ್ದಾರೆ, ಅಲ್ಲಿನ ಕಲ್ಚರ್ ಏನೋ, ಅಲ್ಲಿನ ಫುಡ್ ಏನೋ, ಅಲ್ಲಿನ ಬೇರೆ ಬೇರೆ ಜಾಗಗಳೇನೋ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕು. ಅದಾದಮೇಲೆ ಆ ದೇಶಕ್ಕೆ ಹೋಗೋಕ್ಕಾಗೋದು. ಸುಮ್ಮನೆ ಆ ದೇಶದ ಮೇಲೆ ಆ ದೇಶಕ್ಕೆ ಫ್ಲೈಟ್ ಹತ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ. ಸುಮ್ಮನೆ ಹೋದರೂ ಸಹ ಅಲ್ಲಿ ನಿಮ್ಗೇನಾದ್ರು ಹೇಳಬೇಕಲ್ಲ, ಕಂಟೆಂಟು ಏನು ಹೇಳಲಿ ಅಲ್ವಾ. ತುಂಬ ರಿಸರ್ಚ್ ಮಾಡ್ತೀನಿ ಒಂದು ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ. ಅಲ್ಲಿಗೆ ಹೋದಾದಮೇಲೆ ಹಾಸ್ಟೆಲಲ್ಲಿ ಉಳ್ಕೊಂಡು ಅಲ್ಲಿ ಹಣ್ಣು ತರಕಾರಿನೋ ಕಾಳು ಕಡ್ಡಿನೋ ಎಲ್ಲ ತಿನ್ಕೊಂಡು ಆಮೇಲೆ ಒಂದು ದಿವಸ ರೆಸ್ಟ್ ತೊಗೋತೀನಿ. 2ನೇ ದಿವಸದಿಂದ ಕ್ಯಾಮ್ರಾ ಹಿಡ್ಕೊಂಡು ಆಚೆ ಹೋಗಿ ಸುತ್ತಾಡ್ಬಿಟ್ಟು ವಿಡಿಯೋ ಎಲ್ಲ ಮಾಡಿ ಆಮೇಲೆ ಅಲ್ಲಿಂದ ಎಡಿಟ್ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಈ ಥರ ಇರುತ್ತೆ, ತುಂಬ ಪ್ರೊಸೆಸ್ ಇರುತ್ತೆ ಬ್ರೋ. ಯೂಟ್ಯೂಬು ಅದೇ ದೊಡ್ಡ ಕೆಲಸ ಆಗ್ಬಿಟ್ಟೈತಿ ಈಗ. ಬೇರೆ ಏನು ಕ್ವಶನ್ ಇದೆ? ಹೊಸ ಕಂಪನಿ ಓಪನ್ ಮಾಡಿದ್ದೀರಾ? ಬರ್ತೀನಿ. ಸಮಾಧಾನ. ಬೇರೆ ಏನಾದ್ರು ಕ್ವಶನ್ ಇದ್ದರೆ? ವರ್ಲ್ಡ್ ಮ್ಯಾಪಾ? ಏನು ವರ್ಲ್ಡ್ ಮ್ಯಾಪು? ಮೊಹಮ್ಮದ್ ಅಜೀಮ್, ಓ ಹಾಯ್ ಬ್ರೋ, ಹೇಗಿದ್ದೀರಾ? ಕುಮಾರ್ ಬಿಗ್ ಬಾಸ್ಗೆ ಬನ್ನಿ. ಬಂದರು ಪಾಯಿಂಟ್ಗೆ. SRS ಕನ್ನಡ ಬ್ರದರ್, ನೀವು ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡೋ ಮೈಕ್ ಯಾವುದು? ಮುಂಚೆ ಬೋಯೋ ಮೈಕ್ ಯೂಸ್ ಮಾಡ್ತಾಯಿದ್ದೆ, 1000 ರೂಪಾಯಿಗೆ. 800 ರೂಪಾಯಿದು ಬೋಯೋ ಮೈಕ್, ಅದು ಸಾಕು. ದಟ್ ಈಸ್ ಮೋರ್ ದೆನ್ ಇನಫ್. ಆದರೆ ಈಗ ನಿಮ್ಗೆ ಸ್ವಲ್ಪ ಕ್ರಿಸ್ಪಾಗಿ ಕೇಳಿಸ್ಬೇಕಲ್ಲ ಆಡಿಯೋ. ಈಗ ರೋಡ್ ಮೈಕ್ ಬರುತ್ತೆ, ಚಿಕ್ಕದು, ಇಲ್ಲಿ ಹಾಕೋತೀನಲ್ಲ ಲ್ಯಾವ್ಲಿಯರ್ ಮೈಕು, ಅದು 6000 ರೂಪಾಯಿ ಆಗುತ್ತೆ ಮೈಕು. ಅದೇನೆಂದರೆ ನೀವು ಸ್ವಲ್ಪ ಒಂದು ಮಟ್ಟಕ್ಕೆ ಬಂದಾದಮೇಲೆ ಅದನ್ನು ತೊಗೊಬೋದು ಅಷ್ಟೇ. ನೀವೇನಾದರೂ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಂಗಿದ್ರೆ 700-800 ರೂಪಾಯಿಗೆ ಅತ್ಯದ್ಭುತವಾದಂಥ ಮೈಕ್ ಬರುತ್ತೆ, ಅದನ್ನು ಬಳಸ್ಕೊಳ್ಳಿ ಸಾಕು. ಅದೇ ನಿಮಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡುತ್ತೆ. ರೋಡೋಗಿ ಅದೆಲ್ಲ ನೆಕ್ಸ್ಟ್ ಸ್ವಲ್ಪ ಟೈಮ್ ಆದಮೇಲೆ ತಗೊಳ್ಳಿ ಅಲ್ಲ, ಏನು ಅರ್ಜೆಂಟ್ ಏನಿದೆ. ನನ್ನ ಹೆಸರು ಮಹದೇಶು ಅಂತ. ದೇವರು ನನಗೆ ಒಂದು ಆಸೆ, ನಿಮ್ಮ ಬಾಯಲ್ಲಿ ಅಂಜಲಿ ಮತ್ತು ಅಭಿಷೇಕ್ ಬಿಹಾರ ಒಂದು ಹಾಯ್ ಹೇಳಿ. ಓಕೆ, ಅಂಜಲಿ ಮತ್ತು ಅಭಿಷೇಕ್ಗೆ ಒಂದು ಹಾಯ್. ಈಗ ಎಲ್ಲಿದ್ದೀರಾ? ಈಗ ಮನೇಲಿದ್ದೀನಿ. ಎಡಿಟಿಂಗ್ಗೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ಬ್ರೋ, ನಾನು ಎಡಿಟಿಂಗ್ಗೆ ನನ್ನ ಹತ್ರ ಇರೋದು ಮುಂಚೆ ಇದು ಕೈನ್ ಮಾಸ್ಟ್ರು ಫೋನಲ್ಲಿ ಎಡಿಟ್ ಮಾಡ್ತಿದ್ದೆ ನಾನು ಮುಂಚೆ, ಕೈನ್ ಮಾಸ್ಟ್ರು. ಅದಾದಮೇಲೆ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಿದ್ದೆ. ಪ್ರೀಮಿಯರ್ ಪ್ರೋ ಆದಮೇಲೆ ಈಗ ಫೈನಲ್ ಕಟ್ ಪ್ರೋ. ಆ್ಯಪಲ್ ಲ್ಯಾಪ್ಟಾಪ್ ಇದೆ ನನ್ನ ಹತ್ರ, ಅದನ್ನೇ ನಾನು ಕ್ಯಾರಿ ಮಾಡ್ತೀನಿ. ಆ್ಯಪಲ್ ಲ್ಯಾಪ್ಟಾಪು ಅಲ್ಲಿ ಮ್ಯಾಗ್ನೆಟಿಕ್ ಟೈಮ್ ಲೈನ್ ಬರುತ್ತೆ, ಅದು ಸ್ವಲ್ಪ ಈಸಿ ಆಗುತ್ತೆ ಎಡಿಟಿಂಗ್ ಮಾಡೋಕ್ಕೆ, ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ನೀವೇನಾದರೂ ಹೊಸಬ್ರು ಏನಾದರೂ ಯೂಟ್ಯೂಬ್ಗೆ ಮಾಡ್ತಾಯಿದ್ದೀರಾ ಅಂತಂದರೆ ಕೈನ್ ಮಾಸ್ಟ್ರು ಬರುತ್ತೆ. ಅದಾದಮೇಲೆ VN ಅಪ್ಲಿಕೇಶನ್ನು, ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೆರಡು ಅಪ್ಲಿಕೇಶನ್ ಇದೆ, ಅದು ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಬೇಕಾದರೆ ಪ್ರೀಮಿಯರ್ ಪ್ರೋ ಬರ್ಬೋದು. ಅದಾದಮೇಲೆ ಅದೇ ಪ್ರೀಮಿಯರ್ ಪ್ರೋ ಬೆಸ್ಟು ನಂಗೆ ಅನ್ಸೋ ಪ್ರಕಾರ. ಸೊ ಆ್ಯಪಲ್ ಲ್ಯಾಪ್ಟಾಪ್ ನಾನೇ ಆ್ಯಪಲಲ್ಲಿ ಇದು ಫೈನಲ್ ಕಟ್ ಪ್ರೋ ಬರುತ್ತಲ್ಲ, ಅದು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಮ್ಯಾಗ್ನೆಟಿಕ್ ಟೈಮ್ ಲೈನ್ ಸ್ವಲ್ಪ ಈಸಿಯಾಗಿರುತ್ತೆ ಎಡಿಟ್ ಮಾಡೋಕ್ಕೆ, ಅದನ್ನು ನಾನು ಇದು ಮಾಡ್ತೀನಿ. ಲವ್ ಫ್ರಮ್ ನೆಲಮಂಗ್ಲದವರು. ಊಟ ಆಯ್ತಾ ಬ್ರೋ? ಊಟ ಇನ್ನೂ ಇಲ್ಲ ಬ್ರೋ, ಮಾಡಬೇಕು. ಶ್ರೇಯಸ್, ಯೂಟ್ಯೂಬ್ ಇನ್ಕಮ್ ಎಷ್ಟು? ಹೇಳ್ತೀನಿ ಎಲ್ಲ ಹೇಳ್ತೀನಿ, ತೋರಿಸ್ಬಿಡ್ತೀನಿ ಪ್ರೂಫ್ ಜೊತೆ. ಒಂದು 15 ನಿಮಿಷ ತೋರಿಸ್ತೀನಿ ಎಲ್ಲ. ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀರಾ? ಬ್ರೋ, ನಾನು ಕ್ಯಾಮ್ರಾ ಯೂಸ್ ಮಾಡೋದು 4-5 ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಒಂದು ಡ್ರೋನು, ಒಂದು ಗೋಪ್ರೋ, ಒಂದು Insta360 ಮತ್ತು ಇನ್ನೊಂದು ಐಫೋನು. ನೀವು ನೋಡ್ತಾ ಇದ್ರಲ್ಲ ಈ ಐಫೋನು, ಇದೇ ಮೇನ್ ಕ್ಯಾಮ್ರಾ ನಂದು. ಇದು ದೊಡ್ಡ ಕ್ಯಾಮ್ರಾ ಎಲ್ಲ ತೊಗೊಂಡೋದ್ರೆ ಜನ ನೋಟಿಸ್ ಮಾಡಿಬಿಡ್ತಾರೆ. ಈಗ ನೋಡಿ, ಯಾವುದಾದ್ರು ಒಂದು ದೇಶಕ್ಕೆ ಹೋಗ್ಬಿಟ್ಟು ಯಾವುದಾದ್ರು ದೊಡ್ಡ ಕ್ಯಾಮ್ರಾನ ಅವ್ರ ಮೂತಿಗೆ ಇಟ್ಟರೆ ಇವನು ಏನು ಮಾಡ್ತಾವೆ, ಇವನು ಎಲ್ಲಿಂದ ಬಂದ, ಇವನು ಏನಕ್ಕೆ ಇಷ್ಟು ದೊಡ್ಡ ಕ್ಯಾಮ್ರನ್ನ ತೊಗೊಂಡು ಶೂಟ್ ಮಾಡ್ತಾನೆ, ಒಳ್ಳೆ ಸ್ಪೈ ಥರ ನೋಡ್ತಾರೆ. ಅದಕ್ಕೆ ಈ ಫೋನು ಎಲ್ಲರ ಹತ್ರ ಇರುತ್ತೆ. ಸೊ ಫೋನ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದದು. ಫೋನ್ ಕ್ಯಾಮ್ರಾ ಅಷ್ಟು ನೋಟಿಸ್ ಆಗೋಲ್ಲ ಬೇಗ ಪಬ್ಲಿಕ್ಕಲ್ಲಿ. ಸೊ ಫೋನ್ ಕ್ಯಾಮ್ರಾ ಬೆಸ್ಟು. ನಿಮ್ಮ ಹತ್ರ ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಂಗಿದ್ರೆ ನಿಮ್ಮ ಹತ್ರ ಇದೆಯಲ್ಲ ಫೋನ್ ಕ್ಯಾಮ್ರಾ, ಅದೇ ಬೆಸ್ಟು. ನೀವೇನು ದೊಡ್ಡ ಕ್ಯಾಮ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನೆಲ್ಲ ಇತ್ತೀಚೆಗೆ ತೊಗೊಂಡಿದ್ದೆ ಅಷ್ಟೇ. ಅದಕ್ಕಿಂತ ಮುಂಚೆ ಆ್ಯಂಡ್ರಾಯ್ಡ್ ಫೋನು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ. ಅದಾದಮೇಲೆ ಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಬೋದು. ಮತ್ತು ಯೂಟ್ಯೂಬ್ಗೆ ಅಂತ ನೀವೇನು ಸಾಲ ಮಾಡಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಆಯಿತಾ. ನಿಮ್ಮ ಹತ್ರ ಏನು ಫೋನ್ ಇದೆಯಲ್ಲ ಅದನ್ನೇ ಹಾಕ್ಕೊಳ್ಳಿ. ಒಂದು 600-700 ರೂಪಾಯಿದು ಒಳ್ಳೆ ಮೈಕ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡಿ ಅಷ್ಟೇ. ಜನ ಕ್ಲಾರಿಟಿ ನೋಡೋಲ್ಲ, ಕಂಟೆಂಟ್ನ ಕ್ವಾಲಿಟಿ ನೋಡ್ತಾರೆ. ಸೊ ಅದರಿಂದ ನೀವು ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಬ್ರೋ. ಎಷ್ಟು ಕಂಟೆಂಟ್ ಇದೆ ಗೊತ್ತಾ?
ವಾಟ್ ಡು ಯು ಇದು ಧನು ಅವ್ರು ಕೇಳ್ತಿದ್ರೆ, ವಾಟ್ ಡು ಯು ಥಿಂಕ್ ಆಫ್ಟರ್ ಗೆಟ್ ಮಿಂಗಲ್ಡ್ ವಿತ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಪೀಪಲ್, ವಾಟ್ ಈಸ್ ಲೈಫ್ ಅಕಾರ್ಡಿಂಗ್ ಟು ಯು? ಲೈಫ್ ಏನು ಅಂತಂದರೆ ನೀವು ಖುಷಿಯಾಗಿರೋದು ಮತ್ತು ನಿಮ್ಮನ್ನು ನಂಬಿದವ್ರನ್ನ ಖುಷಿಯಾಗಿಡೋದು, ಅದೇ ಲೈಫ್ ಅಷ್ಟೇ. ಸೊ ಸಕ್ಸಸ್ಫುಲ್ ಅಂತಂದರೆ ಜಾಸ್ತಿ ದುಡ್ಡು ದುಡಿಯೋದು ಇದೇನೂ ಅಲ್ಲ. ನೀವು ಖುಷಿಯಾಗಿರೋದು ಮತ್ತು ನಿಮ್ಮನ್ನು ಯಾರು ನಂಬಿರ್ತಾರಲ್ಲ ನಿಮಗೋಸ್ಕರ ಅವ್ರನ್ನ ಖುಷಿಯಾಗಿಡೋದು ಅಷ್ಟೇ ಸಕ್ಸಸ್ಸು, ಅದೇ ಲೈಫು ಅಷ್ಟೇ ನಾನು ನಂಬಿರೋದು. ಇನ್ನು ದೊಡ್ಡ ದೊಡ್ಡ ಗೋಲ್ಸ್ ಎಲ್ಲ ನೀವು ಇಟ್ಕೊಬೇಕು, ಆದರೆ ನೀವು ಲೈಫಲ್ಲಿ ನೀವು ಖುಷಿಯಾಗಿರಬೇಕು ಮತ್ತು ನಿಮ್ಮನ್ನು ಯಾರು ನಂಬ್ಕೊಂಡಿರ್ತಾರಲ್ಲ ಅವ್ರನ್ನ ನೀವು ಖುಷಿಯಾಗಿಡಬೇಕು, ಅದೇ ಲೈಫು ನನಗನ್ಸೋ ಪ್ರಕಾರ. ಕ್ವಶನ್ನ ಕೇಳಿ ಬ್ರೋ, ಮೀಟಪ್ ಮಾಡಿ ಮೈಸೂರಲ್ಲಿ. ಮೀಟಪ್ ಮಾಡಿದ್ರೆ ನನಗೇನು ಗೊತ್ತಾ, ಮೀಟಪ್ ಮಾಡೋಕ್ಕೆ ಭಯ. ಒಂದು ಜಾಸ್ತಿ ಜನ ಬಂದುಬಿಟ್ರೆ ಪೊಲೀಸವ್ರು ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಭಯ, ಗೊತ್ತಿಲ್ಲ ಅದು ಯಾಕೆ ಹಂಗೆ ಭಯ ನನಗೆ ಅಂತ. ಮತ್ತು ಇನ್ನೊಂದು ಮೀಟಪ್ ಮಾಡಾದ್ಮೇಲೆ ಯಾರೂ ಬಂದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಎರಡು ಭಯದ ಮಧ್ಯೆ ಸಿಗಾಕೊಂಡಿದ್ದೀನಿ ನಾನು, ನನಗೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮತ್ತು ನಾಗು ಗೇಮರ್, ಹಲೋ ಬ್ರೋ, ಪ್ಲೀಸ್ ಫ್ರೀ ಫೈರ್ ಬಗ್ಗೆ ಹೇಳಿ. ನಾ ಗೇಮ್ಗಳೆಲ್ಲ ಆಡೋದೇ ಇಲ್ಲ ಬ್ರೋ, ಗೇಮೆಲ್ಲ ಆಡ್ಕೊಂಡು ಕೂತ್ಕೊಂಡ್ರೆ ಜೀವನ ಆಯ್ತದ? ಖರಮ. ಮದನ್, ಊಟ ಆಯ್ತಾ ಬ್ರೋ? ಇನ್ನೂ ಇಲ್ಲ ಬ್ರೋ, ಮಾಡಬೇಕು. ಚರಣ್ ತೇಜ್, ಬ್ರೋ ನಿಮಗೆ ಕರುನಾಡ ಕುವರ ಎಂಬ ಪ್ರಶಸ್ತಿ ಸಿಗಬೇಕು. ಅಣ್ಣ ಏನು ಪ್ರಶಸ್ತಿ ಬೇಡ, ಬಿಟ್ಬಿಡೋಣ ನನ್ನ ಪಡೋದು ನನ್ನ. ವಿಶಾಲ್, ಹಾಯ್ ಬ್ರೋ. ಹಾಯ್ ಬ್ರೋ, ಇಸ್ರೇಲ್ಗೆ ಹೋಗಲ್ವಾ? ಹೋಗ್ತೀನಿ ಬ್ರೋ. ಇಸ್ರೇಲ್ಗೆ ಹೋಗಬೇಕು ಅಂದರೆ ನಮ್ಮ ಫ್ರೆಂಡು ಗ್ಲೋಬಲ್ ಕನ್ನಡಿಗವ್ರು ಈಗ ತಾನೇ ಹೋಗಿದ್ದಾರೆ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇಸ್ರೇಲ್ ಪಾಸ್ಪೋರ್ಟಲ್ಲಿ ಇಸ್ರೇಲ್ನ ಸ್ಟ್ಯಾಂಪ್ ಬಿದ್ದುಬಿಟ್ರೆ ಈ ಮಿಡಲ್ ಈಸ್ಟ್ ಕಂಟ್ರಿಗಳು ಅಂತಂದರೆ ದುಬೈ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಯಾವ ದೇಶಗಳಿಗೂ ಸೇರಿಸಲ್ಲ. ಅದೊಂದು ಭಯ ನನಗೆ. ಅಲ್ಲಿ ಸೇರಿಸಿಲ್ಲ ಅಂತಂದರೆ ನೆಕ್ಸ್ಟ್ ಆ ದೇಶಕ್ಕೆ ಹೋಗಬೇಕು ಅಂದರೆ ಪ್ರಾಬ್ಲಮ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಟ್ಯಾಂಪ್ ಏನು ಹಾಕಲ್ಲ, ಸ್ಟಿಕ್ಕರ್ ಅಂಟಿಸ್ತಾರೆ ಅಂತ ಕೇಳ್ಪಟ್ಟೆ. ಅದು ಗೊತ್ತಿಲ್ಲ ಎಷ್ಟು ನಿಜನೇ ಎಷ್ಟು ಸುಳ್ಳು. ಅದೇ ಇಸ್ರೇಲ್ಗೇನಾದ್ರು ಹೋಗ್ಬೇಕಾದ್ರೆ ಅದಕ್ಕೆ ಅಂತಲೇ ಬೇರೆ ಪಾಸ್ಪೋರ್ಟ್ ಅಪ್ಲೈ ಮಾಡಿಬಿಟ್ಟು ಆ ಪಾಸ್ಪೋರ್ಟ್ನ ತೊಗೊಂಡು ಹೋಗಬೇಕು. ನಮ್ಮ ಪಾಸ್ಪೋರ್ಟ್ ತೊಗೊಂಡಾದರೆ ಅದ್ರದ್ದು ವ್ಯಾಲ್ಯೂ ಇದು ಮಿಡಲ್ ಈಸ್ಟ್ ದೇಶಗಳಲ್ಲಿ ಸೇರಿಸಲ್ಲ ನಮ್ಮನ್ನು, ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹೋಗಿಲ್ಲ ನಾನು ಇಸ್ರೇಲ್ಗೆ. ಆದರೆ ನಮ್ಮ ಫ್ರೆಂಡ್ ಗ್ಲೋಬಲ್ ಕನ್ನಡಿಗವ್ರು ಹೋಗಿ ಒಳ್ಳೊಳ್ಳೆ ಅತ್ಯದ್ಭುತ ಕಂಟೆಂಟ್ ಮಾಡವ್ರೆ, ನೋಡಿ ಅವ್ರ ಚಾನಲ್ನ. ಲವ್ ಫ್ರಮ್ ದೊಡ್ಡಹಳ್ಳಿ, ಎಂಚೌಲರ್, ಸೌಖ್ಯ. ಮೊಹಮ್ಮದ್ ರಫೀಕ್, ಊಟ ಬ್ರೋ? ಊಟ ಆಯಿತು. ಊಟ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಈ ಲೈವ್ ನೋಡ್ಬಿಟ್ಟು ಊಟ ಆದಷ್ಟೇ ಖುಷಿ ನನಗೆ. ಎಷ್ಟು ಜನ ನೋಡ್ತವ್ರೆ ಲೈವ್? 18,000 ಜನ. ಓ ಮೈ ಗಾಡ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 18,000 ಜನ ನಿಮ್ಮನ್ನು ನೋಡ್ತಾ ಇರೋದು. 19,000 ಜನ ಸಾಗರ. 18,000 ಜನ ಮುಂದೆ ಬಂದುಬಿಟ್ರೆ ಜನ ಸಾಗರ. ದೇವರು, ಊಟ ಮಾಡೋದಷ್ಟೇ ಖುಷಿ ಆಗೋಯ್ತು ನನಗಂತೂ. ವಿಚ್ ಈಸ್ ದ ನೆಕ್ಸ್ಟ್ ಕಂಟ್ರಿ ಯು ಆರ್ ಗೋಯಿಂಗ್? ವಿಯೆಟ್ನಾಮು. ಓಲ್ಡ್ ವಿಡಿಯೋ ಇದು ಕ್ರಿಯೇಟಿವ್ ಐಟಿ, ಓಲ್ಡ್ ವಿಡಿಯೋ ಎಡಿಟ್ ಆಗೋಕ್ಕೆ ಎಷ್ಟು ದಿನ ಬೇಕು ಬ್ರೋ? ಒಂದು ವಿಡಿಯೋ ಎಡಿಟ್ ಆಗೋಕ್ಕೆ ನನಗೆ 15 ದಿನ ಬೇಕಾಗುತ್ತೆ. ಯಾಕಂತಂದರೆ ನಾನು ವಿಡಿಯೋ ಇದರಲ್ಲಿ ಮಾಡ್ತೀನಿ, ಆದರೆ ಆಡಿಯೋ ಬೇರೆ ಮೈಕಲ್ಲಿ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ನಾನು ಆಡಿಯೋ ಮತ್ತು ವಿಡಿಯೋನ ಸಿಂಕ್ ಮಾಡ್ಕೊಬೇಕು, ಆಮೇಲೆ ಕಟ್ಸ್ ಹಾಕಬೇಕು, ಆಮೇಲೆ ಟ್ರಾನ್ಸಿಷನ್ನು, ಆಮೇಲೆ ಒಂದು ಸ್ಟೋರಿ ಲೈನಿಗೆ ತರಬೇಕು. ತುಂಬ ಕೆಲಸ ಇರ್ತದೆ. ಮತ್ತು ನೀವು ನೋಡ್ತಿರಲ್ಲ 20 ನಿಮಿಷ ವೀಡಿಯೋಗೆ 1 ಗಂಟೆ ಫುಟೇಜ್ ಇರ್ತದೆ. 1 ಗಂಟೆ ಫುಟೇಜನ್ನ ಕತ್ತರಿಸಿ 20 ನಿಮಿಷಕ್ಕೆ ತಗೊಂಬರ್ಬೇಕು ಕ್ರಿಸ್ಪಾಗಿ. ಈಗ ಏನು ಗೊತ್ತಾ, ಜನ 2 ಅವರ್ ಸಿನಿಮಾ ನೋಡೋಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ. ಯಾಕಂದರೆ ಈ 15 ಸೆಕೆಂಡ್ ಇನ್ಸ್ಟಾಗ್ರಾಮ್ ರೀಲ್ನ ಸ್ವೈಪ್ ಮಾಡಿ ಅಟೆನ್ಷನ್ ಸ್ಪ್ಯಾಮು ತುಂಬ ಕಮ್ಮಿ ಆಗಿಬಿಟ್ಟಿದೆ ವ್ಯೂವರ್ಸ್ದು. ಸೊ ಯಾವುದೇ ಯೂಟ್ಯೂಬರ್ಸ್ ಆಗಿರಲಿ, ನೀವೇನಾದರೂ ನೋಡ್ತಾ ಇದ್ದರೆ ಇದೇ ನೋಡಿ ಸೀಕ್ರೆಟು. ನೀವು ಏನು ಹೇಳ್ತೀರಲ್ಲ ಅದನ್ನು ಸ್ವಲ್ಪ ಕ್ರಿಸ್ಪಾಗಿ ಹೇಳಿ, ಜಾಸ್ತಿ ಡ್ಯೂರೇಷನ್ ತೊಗೊಬೇಡಿ. ಮತ್ತು ಅರ್ಧ ಗಂಟೆ ಡ್ಯೂರೇಷನ್ ಇದ್ದರೆ ವಿಡಿಯೋದು ಇರಲಿ, ಬಟ್ ಅದನ್ನು ಕ್ರಿಸ್ಪಾಗಿ ಹೇಳಿ ಆದಷ್ಟು. ಸೊ ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ಜನ ನೋಡಲ್ಲ. ಅಟೆನ್ಷನ್ ಸ್ಪ್ಯಾಮು ತುಂಬಾ ಕಮ್ಮಿ ಆಗಿದೆ ಈಗ. ಸೊ ನೀವೇನೇ ಎಡಿಟ್ ಮಾಡಬೇಕಾದ್ರೂ ಅಥವಾ ನಾನೇನು ಎಡಿಟ್ ಮಾಡಬೇಕಾದ್ರೂ ಸ್ವಲ್ಪ ಕ್ರಿಸ್ಪಾಗಿ ಎಡಿಟ್ ಮಾಡ್ತೀನಿ. ಅವಾಗ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಈಗ ಅದು ಜನಗಳಿಗೆ ಈಗ ಅದೇ ಕೇಳ್ತಾವ್ರೆ, ಕ್ರಿಸ್ಪಾಗಿರಬೇಕು, ಶಾರ್ಟ್ ಟೈಮಲ್ಲಿ ಎಗರೋಗ್ಬಿಡ್ಬೇಕು ವೀಡಿಯೋ, ಆ ಥರ ಇದೆಲ್ಲ ಮಾಡ್ತಾರೆ. ಸೂಪರ್ ಚಾಟ್ ಎಲ್ಲ ಮಾಡ್ತಾವ್ರೆ. 450 ರೂಪಾಯಿ ವಿವೇಕ್ ಸತ್ಯಮೂರ್ತಿ. ಬ್ರೋ ದುಡ್ಡು ಹಾಕ್ಬೇಡಿ ಬ್ರೋ. ಏನಕ್ಕೆ ಹಾಕ್ತೀರಿ ಹೇಳಿ ದುಡ್ಡು? ನನಗೆ ಆಲ್ರೆಡಿ ಸಾಕು, ನಿಮ್ಮ ಪ್ರೀತಿ ಸಾಕು ನನಗೆ.
ಮನೋಜ್ ಶಿವಾನಂದ್ ಬ್ರೋ ನೆಕ್ಸ್ಟ್ ವಿಡಿಯೋ ಯಾವಾಗ? ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬೇಗ 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 ಬರುತ್ತೆ. ಈ ಸಿರಿಯಾದು ಬರುತ್ತೆ ಈಗ, ತುಂಬ ಚೆನ್ನಾಗಿದೆ ನೋಡಿ ಸಿರಿಯಾದು. ತನುಷ್ ಗೌಡ, ಡಾಕ್ಟರ್ ಬ್ರೋ ಅಂತ ಐಡಿಯಾ ಹೆಂಗೆ ಬಂತು? ಆ್ಯಕ್ಚುಲಿ ಡಾಕ್ಟ್ರು ಬ್ರೋ ಇದು ಆಲ್ರೆಡಿ ಹೇಳಿದ್ದೀನಲ್ಲ, ಡಾಕ್ಟ್ರ್ ಏನು ಮಾಡ್ತಾರೆ, ಪೇಷಂಟ್ನ ಆಪ್ರೇಷನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾರೆ ಪೇಷಂಟ್ ಬಾಡಿನ. ನಾನೇನು ಮಾಡ್ತೀನಿ, ಹೊಸ ಜಾಗನೇ ಆಪ್ರೇಷನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ ಡಾಕ್ಟ್ರು ಬ್ರೋ ಅಂದರೆ. ಅಂಜು ಸಾಗರ್ ಬ್ರೋ, ಯು ಜೂನಿಯರ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಏನಣ್ಣ ಏನು ಹೇಳ್ತಾ ಇದ್ದೀರಾ? ನಿರ್ಮಲಾ SH, ಸೌತ್ ಕೊರಿಯಾ ಯಾವಾಗ ಹೋಗ್ತೀರಾ ಬ್ರೋ? ಸೌತ್ ಕೊರಿಯಾ ಹೋಗ್ತೀನಿ, ಸೌತ್ ಕೊರಿಯಾ ಹೋಗಬೇಕು. ಕಿಶೋರ್ ಗೌಡ ಬ್ರೋ, ಐ ಆಮ್ ಇನ್ ವಿಯೆಟ್ನಾಮ್, ಪ್ಲೀಸ್ ಮೀಟಸ್. ಇನ್ನೂ ವಿಯೆಟ್ನಾಮ್ಗೆ ಬಂದಿಲ್ಲ ಬ್ರೋ, ಮನೇಲಿದ್ದೀನಿ ನಾನು. ಅರುಣ್ ಗೌಡ, ಲವ್ ಫ್ರಮ್ ರಾಯಚೂರು, ನಮಸ್ಕಾರ. ಸಾಕ್ಷಿ, ಕಮ್ ಟು ಮಂಗಳೂರು. ಬರ್ತೀನಿ. ಕಿಚ್ಚ ಪ್ರಜ್ಜು, ಸ್ವಿಟ್ಜರ್ಲ್ಯಾಂಡ್ ಪ್ಲ್ಯಾನ್ ಮಾಡೋಣ ಬ್ರೋ. ದೀಪಕ್, ಹಾಯ್ ಬ್ರೋ. ಐಶು, ಯುವರ್ ಏಜ್ ಎಷ್ಟು ವರ್ಷ ತನಕ ಕಾಣ್ತೀನಿ ನಾನು? 25 ವರ್ಷ. ನನಗೆ ದೊಡ್ಡ ಕತ್ತೆ ಆದಂಗೆ ಆಗಿದ್ದೀನಿ, 25 ವರ್ಷದ ಕತ್ತೆ. ಊರು ಸುತ್ತಕೊಂಡು. ಸಂಜಯ್ ಬ್ರೋ, ನಿಮ್ಮ ಎಜುಕೇಷನ್ ಡೀಟೇಲ್ಸ್? BCom ಪಾಸು, ಯಾವುದೇ ಬ್ಯಾಕ್ಲಾಗ್ ಇಲ್ದಿರ ಪಾಸ್ ಮಾಡಿದ್ದೀನಿ ನಾನು BCom. ನಿರಂಜನ್, ವಾಟ್ ಒನ್ ಥಿಂಗ್ ಮೋಟಿವೇಟ್ಸ್ ಯು? ಮೋಟಿವೇಶನ್ ಏನಾಗುತ್ತೆ ಅಂದರೆ, ಜನಗಳಿಗೆ ಕೊಟ್ಟಿರೋಂಥ ಪ್ರಾಮಿಸು ಎಲ್ಲ ದೇಶಗಳನ್ನ ತೋರಿಸ್ಬೇಕು. ಆ ಪ್ರಾಮಿಸ್ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ, ಅದೇ ಮೋಟಿವೇಶನ್ ನನಗಷ್ಟೇ. ಜನ ಕೊಡೋ ಪ್ರೀತಿ, ಜನ ಕೊಡೋ ಕಮೆಂಟ್ಸು. ಬೇಜಾರಾದರೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತೀನಿ ನಾನು. ರಿಪ್ಲೈ ಮಾಡೋಕ್ಕಾಗಲ್ಲ, ಅದು ಗೊತ್ತು ನಿಮಗೂ, ಯಾಕಂದರೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ. ಬಟ್ ನೀವು ಹಾಕೋ ಪ್ರತಿಯೊಂದು ಕಮೆಂಟು ಓದ್ತೀನಿ ನಾನು. ಯಾವುದೋ ಒಂದು ಕಮೆಂಟು ಮಿಸ್ ಮಾಡಲ್ಲ. ಆದರೆ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ಜಾಸ್ತಿ ಕಮೆಂಟ್ ಇರುತ್ತೆ. ನಿಮ್ಮ ಕಮೆಂಟ್ಸೇ ನನಗೆ ಮೋಟಿವೇಶನು. ಹೌ ವಾಸ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಯೂಟ್ಯೂಬ್? ಚೆನ್ನಾಗಿದೆ ಬ್ರೋ, ಜನ ಇಷ್ಟೊಂದು ಪ್ರೀತಿ ಕೊಡ್ತಾವ್ರೆ. ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ. ನಾನು ಏನು ಪುಣ್ಯ ಮಾಡಿದ್ದೀನಿ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ದೀರಾ. 20,000 ಜನ, ಓ ಮೈ ಗಾಡ್, 20,000 ಜನ. ಅದು ಮುಂದೆ ಬಂದರೆ ಹೆಂಗಿರುತ್ತೇಳಿ, ಜನ ಸಾಗರ. ನಾನು ಲೈವ್ ಮಾಡ್ತೀನಿ ಅಂತ 20,000 ಜನ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈವ್ ಬಂದಿದ್ದೀರಾ ಎಲ್ಲರಿಗೂ. ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ? ಆ್ಯಕ್ಚುಲಿ ಬ್ರೋ, ಅದೇನು ಗೊತ್ತಾ, 3 ತಿಂಗಳು ಒಂದು ಮನೇಲಿರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. 3 ತಿಂಗಳಲ್ಲಿ 5 ದೇಶ ನೋಡ್ಬಿಡ್ಬೋದು. ಸೊ ಅದೇ 3 ತಿಂಗಳು ಒಂದು ಮನೇಲಿರೋಕ್ಕೆ ಕಷ್ಟ ಆಗ್ತದೆ, ಅದೇ ಪ್ರಾಬ್ಲಮ್ಮು. ಅಣ್ಣ, ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಜರ್ನಿ? ಎಲ್ಲ ಗೊತ್ತಲ್ಲ ಬ್ರೋ ನಿಮಗೆ, ಮತ್ತೆ ಅದೇ ಕೇಳ್ತಿರಲ್ಲ ಬ್ರೋ. ಸುದೀಪ್ ಸರ್, ಬಿಗ್ ಫ್ಯಾನ್. ಓಕೆ. ಲವ್ ಯು ಬ್ರೋ, ಲವ್ ಯು ಟು ಬ್ರೋ. ಪುನೀತ್ ಬ್ರೋ, ಪ್ರಕಾಶ್ ಬ್ರೋ, ಲವ್ ಫ್ರಮ್ ಶೃಂಗೇರಿ. ಓಕೆ. ಸಂತೋಷ್ ನಾಯಕ್, ಕಮ್ ಟು ಚಾಮರಾಜನಗರ.